ನಮಸ್ಕಾರ ಕರ್ನಾಟಕ. ಮತ್ತೆ ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ 16 ಮೀಟರ್ ರನ್ನಿಂಗ್ ನ ಡೈಲಿ ಒಂದು ನಾನು ಬ್ಲಾಗ್ ನ ಮಾಡಿ ಹಾಕ್ತಾ ಇರ್ತೀನಿ. ಸೊ ಎಲ್ಲರೂ ನೋಡ್ತಾ ಇದ್ರೆ ಅಂತ ಅನ್ಕೊಂತೀನಿ. ಒಂದ್ ವೇಳೆ ನೋಡ್ಕೊಂತಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡು ನಮ್ಮ ಒಂದು ಅಕೌಂಟ್ ನ ಡೈಲಿ ನೋಡ್ತಾ ಹೋಗಿ. ಡೈಲಿ ನಾನು ಬೆಳಗ್ಗೆ ಯಾವ ಟೈಮಿಗೆ ಹೇಳ್ತಾನಲ್ಲ ಅದೇ ಟೈಮಿಗೆ ಎದ್ಬಿಟ್ಟು ನಾನು ಎಲ್ಲಿ ವರ್ಕೌಟ್ ಮಾಡ್ತಾನಲ್ಲ ಹಾಗೆ ನಾನು ಎಲ್ಲಿ ನಾನು ರನ್ನಿಂಗ್ ನ ಸ್ಟಾರ್ಟ್ ಮಾಡ್ತಿರಲ್ಲ. ಸೊ ನಾನು ವರ್ಕೌಟ್ ಮಾಡೋ ಪ್ಲೇಸ್ಗೆ ನಾನು ನನ್ನ ಬೈಕ್ ನ ತಗೊಂಡ್ಬಿಟ್ಟು ಸೊ ನಾನು ಇಲ್ಲಿ ಆಲ್ರೆಡಿ ಬಂದಿದ್ದೀನಿ. ಬಂದ ತಕ್ಷಣ ನಮ್ದು ಗ್ರೌಂಡಿಗೆ ಬಂದ ತಕ್ಷಣ ಮೊದಲನೇ ಕೆಲಸ ನೀವು ವಾರ್ಮ್ ಅಪ್ ನ ಮಾಡ್ಬೇಕಾಗುತ್ತೆ. ಮಿನಿಮಮ್ ಆಗಿ ಒಂದು 20 ನಿಮಿಷ ವಾರ್ಮ್ ಅಪ್ ನ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇವಾಗ ವಾರ್ಮ್ ಅಪ್ ನ ಸ್ಟಾರ್ಟ್ ಮಾಡಿದೆ. Purchase your tracks today. ವಾರ್ಮ್ ಅಪ್ ಎಲ್ಲ ಕಂಪ್ಲೀಟ್ ಆಯಿತು. ವಾರ್ಮ್ ಅಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನನ್ನ ಒಂದು ರನ್ನಿಂಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಟಾರ್ಗೆಟ್ ಕಂಪ್ಲೀಟ್ ಮಾಡಿಬಿಟ್ಟು ಹಾಗೆ ನನ್ನ ಒಂದು ರನ್ನಿಂಗ್ ಕೂಡ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದೆ. ಸೊ ಕಂಪ್ಲೀಟ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಸುಸ್ತು ಆಯ್ತು, ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಒಂದು 5 10 ನಿಮಿಷ ರೆಸ್ಟ್ ಮಾಡಿದೆ. ಇವಾಗ ತಾನೇ 1 ಕಿಲೋಮೀಟರ್ದು ಸೊ 2 ಸೆಟ್ ಆಲ್ರೆಡಿ ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಟ್ ಆದಮೇಲೆ ಇವಾಗೂ ಕೂಡ ಒಂದಿಷ್ಟು ಸ್ಪೀಡ್ ಕೊಡ್ಸಿದ್ದೇವೆ. ಇವಾಗ 4 ಮೀಟರ್ ಸ್ಪೀಡ್ ಹಾಕಬೇಕು. ಟೋಟಲ್ ಆಗಿ 4 ರೆಪಿಟೇಷನ್ ಕಂಪ್ಲೀಟ್ ಮಾಡಬೇಕು. ಟೋಟಲ್ ಆಗಿ 2 ಸೆಟ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಮೈಂಡ್ ಒಟ್ಟ ಕೆಲಸ ಮಾಡಲ್ಲ. ಸಾಕು ಇವತ್ತಿಗೆ ವರ್ಕೌಟ್ ಇಷ್ಟೇ ಸಾಕು ಅಂತ ಹೇಳ್ತಾ ಫಕ್ ಇಟ್ ಯುವರ್ ಮೈಂಡ್. ಸೊ ನಾವು ಕೂಡ ಅದ್ರ ತಕ್ಕಂಗೆ ಸಾಕಂತ ಅನ್ಕೊಂಡಪ್ಪ ಅಂದ್ರೆ ನಾವು ಓಡೋದಂಗಿಲ್ಲ. ಸೊ ಎಷ್ಟೇ ಫೇನಲ್ಲ ಅದು ಬೇಡಪ್ಪ, ನಾವು ಮೈಂಡ್ಗೆ ಅಪೋಸಿಟ್ ಆಗಿರ್ಬೇಕು. ಅದು ಸಾಕು ಇವತ್ತಿಗೆ ಸಾಕಂದ್ರೆ ನಮ್ಗೆ ಇವತ್ತಿಗೆ ಬೇಕು ಅಂತ ಮಾಡ್ಬೇಕು, ಅಂದ್ರೆ ವರ್ಕೌಟ್ ಆಗತ್ತ. ನಿಮ್ಮ ಮೈಂಡ್ಗೆ ನೀವು ಗುಲಾಮ್ ಆಗ್ಬೇಡ್ರಿ. ನಿಮ್ಮ ಮೈಂಡ್ ಏನ್ ಹೇಳುತ್ತೋ ಅದನ್ನ ನೀವು ಕೇಳ್ಬೇಡ್ರಿ. ನೀವೇನ್ ಹೇಳ್ತೀರಾ ಅದು ನಿಮ್ ಬ್ರೈನ್ ಕೇಳ್ಬೇಕು. ಹಂಗ್ ಮಾಡ್ರಿ, ಅದು ಸಾಧನೆ ಅಂದಪ್ಪ ಅಂದ್ರ. ಹಂಗ ಇತ್ತಪ್ಪ ಅಂದ್ರೆ ನೀವು ಏನಾರ ಮಾಡ್ಬೋದು. ಅದಿಲ್ಲ ನೀವು ಮೈಂಡ್ ಹೇಳ್ದಂಗ ಮೈಂಡ್ ಇವತ್ತಿಗೆ ಸಾಕು ಬಿಡು, ನಾಳೆ ಮಾಡಮ್ಮ, ಇವತ್ತಿಗೆ ಸಾಕು ಅಂತ ಅದ್ರ ಮಾತು ಬೇಕಂತಂದ್ರೆ ನೀವು ಜನ್ಮದೊಳಗೂ ನೀವು ಇದನ್ನ ಮಾಡಕ್ ಆಗಂಗಿಲ್ಲ. ನೀವು ಮೈಂಡಿಗೆ ನೀವು ಆಪೋಸಿಟ್ ಇದ್ರನ ಕೆಲಸ ಆಗೋದು. ಮೈಂಡ್ ಇವತ್ತು ಇಷ್ಟು ಸಾಕು, ಇವತ್ತಿಗೆ ರೆಸ್ಟ್ ಮಾಡಂತ ನಾವು ರೆಸ್ಟ್ ಮಾಡಬಾರ್ದು, ಮತ್ ಜಾಸ್ತಿ ಮಾಡ್ಬೇಕು. ಪರಿಸ್ಥಿತಿನ ಬಂದ್ರೆ ನಿಮ್ದು ವರ್ಕೌಟ್ ಏನೈತಲ್ಲ ಅದು ಕಂಪ್ಲೀಟ್ ಮಾಡೋವರೆಗೂ ಯಾರ್ದು ಮಾತು ಕೇಳ್ಬೇಡ್ರಿ. ಯಾವ ಮೈಂಡಿಂದ ಮಾತು ಕೇಳ್ಬೇಡ್ರಿ, ಯಾರ್ದು ಮಾತು ಕೇಳ್ಬೇಡ್ರಿ. ನಿಮ್ ಏನ್ ವರ್ಕೌಟ್ ಪ್ಲಾನ್ ಐತಲ್ಲ ಇವತ್ತು ಡೈಲಿ ಪ್ಲಾನ್, ಆ ಪ್ಲಾನ್ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಮ್ದು ಮುಖ. ಅಲ್ಲಿವರೆಗೂ ಈ ಕಡೆ ನಮ್ಮ ಬ್ರೈನ್ ಸುಳಿಯಂಗಿಲ್ಲ. ನಮ್ಮ ವರ್ಕೌಟ್ ಕಂಪ್ಲೀಟ್ ಆಗ್ಲೇಬೇಕು. ಆಮೇಲೆ ನಾವು ಮೈಂಡ್ ಮತ್ತೆ ಕೇಳ್ಬೇಕು. ನಮ್ಮ ಮೈಂಡ್ ಹೇಳ್ಬೇಕು ವರ್ಕೌಟ್ ಕಂಪ್ಲೀಟ್ ಆಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಇವಾಗ 400 ಮೀಟರ್ ಟೋಟಲ್ ಆಗಿ 4 ರೆಪಿಟೇಷನ್ ಇದೆ. ಸ್ಪೀಡ್ ಕೂಡ ಇದೆ. ಇವತ್ತು 400 ಮೀಟರ್ ಇವತ್ತು ಟೋಟಲ್ ಆಗಿ 4 ಸೆಟ್ ನ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ ಮತ್ತೆ ಏನು ವರ್ಕೌಟ್ ಇದೆ ಅಂತೇಳಿ ಸೊ ಮತ್ತೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಈ ಒಂದು ವಿಡಿಯೋನ ಕಂಪ್ಲೀಟ್ ನೋಡಿ, ಯಾರು ಕೂಡ ಅರ್ಧಂಬರ್ಧ ನೋಡ್ಲಿಕ್ಕೆ ಹೋಗ್ಬೇಡಿ. ಹಾಗಾಗಿ ಈ ಒಂದು ಬ್ಲಾಗ್ ಡೈಲಿ ಇರುತ್ತೆ, ಯಾವ್ದು ರೀತಿ ಇವತ್ತು ಒಂದು ದಿನ ಇರಲ್ಲ, ಡೈಲಿ ಇರುತ್ತೆ. ಹಾಗಾಗಿ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇವಾಗ ಟೋಟಲ್ ಆಗಿ 400 ಮೀಟರ್ 4 ಸೆಟ್ ಕೂಡ ಪೂರ ಕಂಪ್ಲೀಟ್ ಆಯ್ತು. ಸೊ ಇದಾದ್ಮೇಲೆ ಮತ್ತು ಇನ್ನೊಂದು ಸ್ಪೀಡ್ ವರ್ಕೌಟ್ ಇದೆ. ಅದು ಲಾಸ್ಟ್ ಯಾವ್ದಪ್ಪ ಅಂದ್ರೆ 200 ಮೀಟರ್ ಸ್ಪ್ರಿಂಟ್ ಇರುತ್ತೆ. ಟೋಟಲ್ 2 ರೆಪಿಟೇಷನ್, ಬರೀ ಕೇವಲ 2 ರೆಪಿಟೇಷನ್ ಇರುತ್ತೆ. ಸೊ ಅದು ಒಂದು ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಇವತ್ತಿಂದ ನಮ್ದು ಸ್ಪ್ರಿಂಟ್ ವರ್ಕೌಟು, ಸ್ಪೀಡ್ ವರ್ಕೌಟು ಕಂಪ್ಲೀಟ್ ಆದಂಗೆ ಲೆಕ್ಕ. ಅದಾದ್ಮೇಲೆ ವರ್ಕೌಟ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ವರ್ಕೌಟ್ಗಳ ಬಗ್ಗೆ ನಿಮಗೆ ನೆಕ್ಸ್ಟ್. ಹಾಗೆ ನಾನು ಕೂಡ ನನ್ನ ಫೈನಲ್ ಒಂದು ವರ್ಕೌಟ್ 200 ಮೀಟರ್, ಸೊ ಅದನ್ನು ಕೂಡ ನಾನು ಇವಾಗ ಕಂಪ್ಲೀಟ್ ಮಾಡಿದೆ. ಅಷ್ಟೆಲ್ಲ ಆದ್ಮೇಲೆ ನಾನು ಒಂದಿಷ್ಟು ವರ್ಕೌಟ್ ನ ಮಾಡಿದೆ. ಸೊ ಈ ಎಲ್ಲ ವರ್ಕೌಟ್ ನೋಡ್ತಾ ಇರ್ಬೋದು. ಮೊದಲದಾಗಿ ವಾಕಿಂಗ್ ಲಂಜಸ್. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ನಿಮ್ದು ರನ್ನಿಂಗ್ ಕೂಡ ಬಹಳ ಅಂದ್ರೆ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರ ಎನಿ ಕಂಡೀಷನ್ ಆಗಿ ನೀವು ಡೈಲಿ 100 ಮೀಟರ್ ನ ಮಾಡಲೇಬೇಕಾಗುತ್ತೆ. ನಾನು ಕೂಡ ಇದನ್ನ ಡೈಲಿ 100 ಮೀಟರ್ ಆಗಿ ಕಂಪಲ್ಸರಿ ಆಗಿ ಕಂಪ್ಲೀಟ್ ಮಾಡ್ತೀನಿ. ಹಾಗೇನು ಅದಾದ್ಮೇಲೆ 2ನೇ ಎಕ್ಸರ್ಸೈಸ್ ಬಂದ್ಬಿಟ್ಟು ಪೈಲ್ವಾನ್ ಡಿಪ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಅಂದ್ರೆ ನಿಮಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಇರುತ್ತೆ. ಇದು ಕೂಡ ನಿಮ್ದು ಎಂಡೂರೆನ್ಸ್ ಬಿಲ್ಡಪ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಸ್ಟಾಮಿನಾ, ಅದಾದ್ಮೇಲೆ ಕೋರ್ ವರ್ಕೌಟ್, ಹಾಗೇನೆ ಲೆಗ್ಸ್. ಸೊ ಈ ಒಂದು ವರ್ಕೌಟ್ ಅಂದ್ರೆ ನಿಮಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಇದೆ. ಅದಾದ್ಮೇಲೆ ನಾನು ನೆಕ್ಸ್ಟ್ ಮಾಡಿದೆ ಡಿಪ್ಸ್ ಹೊಡೆದೆ. ಸೊ ಮಿನಿಮಮ್ 20 ಕೌಂಟ್ ತರನೇ ಟೋಟಲ್ ಆಗಿ 100 ಆಗಿ ಕಂಪ್ಲೀಟ್ ನ ಮಾಡಿದೆ.
ಅದಾದ್ಮೇಲೆ ನಮಗೂ ಲೆಗ್ ಇನ್ನೂ ಸ್ವಲ್ಪ ಪವರ್ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಎಕ್ಸಸೈಸ್ ನಾವು ಟೋಟಲ್ ಆಗಿ 100 ಆಗಿ ಮಾಡಿದೆ. ಸೊ ಇದರಿಂದ ಮಾಡೋದು ನಿಮ್ಮದು ಫಿನಿಶಿಂಗ್ ಹೊಡಿಬೇಕಾದಪ್ಪ ಅಂದರೆ ನಿಮ್ಮ ಲೆಗ್ ಹಿಡ್ಕೊಳ್ಳೋದಾಗಲಿ, ಸೊ ಟೈಟ್ ಆಗೋದಾಗಲಿ, ಸೊ ಈ ರೀತಿ ಏನೂ ಪ್ರಾಬ್ಲಮ್ ಆಗಲ್ಲ. ಅದಾದ್ಮೇಲೆ ನಾನೆಲ್ಲ ವರ್ಕೌಟ ಮುಗಿಸ್ಕೊಂಡ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಸೊ ಮನೆಗೆ ಬಂದ್ಬಿಟ್ಟು ನಾನು ಇವತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ಏಲಕ್ಕಿ ನೀರನ್ನ ಕುಡೋದು ಮರ್ತಿದ್ದೆ, ಸೊ ಹಾಗೆ ಕುಡಿದೆ. ಅದಾದ್ಮೇಲೆ ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ನೈಟ್ ಬಂದ್ಬಿಟ್ಟು ನಾನು ಇವಾಗ ಸೀದಾ ಮಲ್ಕೊಂಡೆ.